ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಯೂಟ್ಯೂಬು ಕ್ರಿಯೇಟ್ ಮಾಡಿದ್ದು 2013ರಲ್ಲಿ. ನನಗೆ ಟ್ರಾವೆಲಿಂಗ್ ಇಂಟ್ರೆಸ್ಟ್ ಇತ್ತು, ಬಟ್ ನಾನು ಆವಾಗ ಇಂಜಿನಿಯರಿಂಗ್ ಮಾಡ್ತಾಯಿದ್ದೆ. ಇಂಜಿನಿಯರಿಂಗು ಥರ್ಡ್ ಇಯರ್ ಏನೋ ಇತ್ತು. ಸೊ ಥರ್ಡ್ ಇಯರ್ ಮಾಡ್ತಾಯಿದ್ದೆ. ಜಸ್ಟ್ ಅವಾಗೇನೋ ಕ್ರಿಯೇಟ್ ಮಾಡೋಣ ಅಂತ ಮಾಡಿದೆ. ಅಲ್ಲಿಗೆ 2013 ಅಂದರೆ ನಿಮಗೆ ಗೊತ್ತಿರಬೇಕು, ಆವಾಗಿನ ಟೆಕ್ನಾಲಜಿ ಇವಾಗಿನ ಟೆಕ್ನಾಲಜಿ ಏನು ಅಂತ. ಅದಾದಮೇಲೆ ನಾನು ಸೀರಿಯಸ್ ಆಗಿ ವೀಡಿಯೋಗಳು ಹಾಕಬೇಕು ಅಂತೇನಿರಲಿಲ್ಲ. ಸುಮ್ಮನೆ ಏನಕ್ಕೋ ನಮಗೆ ಬೇಕಾಗುತ್ತೆ ಅಂತ, ಅದರಿಂದ ಏನಾದರೂ ಯೂಸ್ ಆಗುತ್ತೆ ಅಂತ ಮಾಡಿದೆ ಅಷ್ಟೇ. ಬಟ್ ನನಗೆ ಟ್ರಾವೆಲಿಂಗ್ ತುಂಬ ಇಂಟ್ರೆಸ್ಟ್ ಇತ್ತು. ಆ್ಯಕ್ಚುಲಿ ನಾನು ಓದಿದ್ದು ಚಿಕ್ಕಮಂಗ್ಳೂರಲ್ಲಿ. ಆವಾಗಲೇ ಎಲ್ಲ ಫೋನ್ಗಳು ಆಗ್ತಾನೆ ಬಂದಿದ್ವು. ಆವಾಗಲೇ ಎಲ್ಲ ನಾವು ಟ್ರಾವೆಲ್ ಮಾಡ್ತಾಯಿದ್ವಿ. ಬಟ್ ನಾವು ಈ ಥರ ಅಪ್ಲೋಡ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಇರಲಿಲ್ಲ. ಅಪ್ಲೋಡ್ ಮಾಡಬೇಕು ಅಂತಲ್ಲ, ನನಗೆ ಎಸ್ಪೆಷಲಿ ಎಡಿಟ್ ಗೊತ್ತಿರಲಿಲ್ಲ. ಸುಮ್ಮನೆ ವೀಡಿಯೋಗಳು ತೊಗೊಂಡು ಸುಮ್ಮನೆ ಹಾಕೋದಲ್ಲ, ಅದನ್ನು ಸ್ವಲ್ಪ ಇದು ಮಾಡಬೇಕು, ಒಂಥರ ಪಾಲಿಷ್ ಮಾಡಿ ಎಡಿಟ್ ಮಾಡಿ. ನಾವು ತೆಗಿಯೋ ವೀಡಿಯೋಸು 90% ಚೆನ್ನಾಗಿರಬೇಕು, ಇನ್ನು 10% ಎಡಿಟಲ್ಲಿ ತುಂಬ ಚೆನ್ನಾಗಿ ತೋರಿಸ್ಬೇಕಾಗುತ್ತೆ. ಸೊ ನನಗೆ ಎಡಿಟ್ ಮಾಡೋಕ್ಕೆ ಬರ್ತಾಯಿರಲಿಲ್ಲ. ನಾನು ಅಷ್ಟು ಅದ್ರ ಮೇಲೆ ಗಮನ ಹರಿಸಿರಲಿಲ್ಲ. ಬಟ್ ನನಗೇನಿಸ್ತು ಅಂದರೆ, ಎಡಿಟ್ನ ನಾನು ಮಾಡೋ ಬದಲು ಬೇರೆಯವ್ರನ್ನ ಹೈರ್ ಮಾಡಿ ಇಟ್ಕೊಳ್ಳೋ ಅಷ್ಟು ಅವಶ್ಯಕತೆಯೂ ನನಗಿರಲಿಲ್ಲ. ಅಷ್ಟೆಲ್ಲ ನಮಗೆ ಯೋಚನೆ ಮಾಡೋ ಒಂದು ಸಂದರ್ಭವೂ ಇರಲಿಲ್ಲ. ನಾನು ಈಗ ಜಸ್ಟ್ 1 ತಿಂಗಳ ಹಿಂದೆ ನಾನು ಸ್ಟಾರ್ಟ್ ಮಾಡಿದೆ, ಅಂದರೆ ಸಿನ್ಸಿಯರಾಗಿ ವೀಡಿಯೋ ಹಾಕೋಣ ಅಂತ. ಆ ಎಡಿಟ್ ಆ್ಯಪ್ ಅಂತ ಇದೆ ಇನ್ಸ್ಟಾಗ್ರಾಮ್ ಅವ್ರದ್ದು. ಅದು ತುಂಬ ಈಸಿ ಇದೆ. ಜಸ್ಟ್ 10 ಸೆಕೆಂಡ್ಸ್ದು ಒಂದು ಯಾವುದಾದ್ರೂ ವೀಡಿಯೋ ಮಾಡೋಣ ಅಂತ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಸೊ ನನಗೊಂಥರ ಖುಷಿ ಆಯಿತು. ಸರಿ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಆಗಿಂದ ಈಗ ಜಸ್ಟ್ 1 ತಿಂಗಳು ಆಗಿಲ್ಲ, 172 ಸಬ್ಸ್ಕ್ರೈಬರ್ಸು ಆಗಿದೆ. ಸೊ ಇದೆಲ್ಲ ನಿಮ್ಮ ಸಪೋರ್ಟು. ನಾನು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಸಬ್ಸ್ಕ್ರೈಬರ್ ಬರ್ತಾರೆ 1 ತಿಂಗಳಲ್ಲೇ ಅಂತ ಅಂದ್ಕೊಂಡಿರಲಿಲ್ಲ. ನನಗೆ ಸಬ್ಸ್ಕ್ರೈಬರ್ಸೇ ಇರಲಿಲ್ಲ, 0 ಇತ್ತು. ಸೊ 172 ಬಂದ್ಬಿಡ್ತು. ನಾನು ಈ ವಿಡಿಯೋ ಮಾಡಬೇಕು ಅಂತಲೂ ಈಗ ಅಂದ್ಕೊಂಡಿರಲಿಲ್ಲ, ಬಟ್ ಯಾಕೆ ಮಾಡೋಣ ಅನ್ನಿಸ್ತು. ಈಗ ಮಾಡ್ತಿರೋ ವೀಡಿಯೋಗಳು ಸ್ವಲ್ಪ ಎರರ್ಗಳಿದ್ದಾವೆ. ನಾನು ಅದನ್ನು ಇನ್ನೂ ನೀಟಾಗಿ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಇನ್ನೂ ಕ್ವಾಲಿಟಿಯಾಗಿ ಕಂಟೆಂಟ್ ಕೊಡಬೇಕು ಅಂತ ಅನ್ಕೋತಾ ಇದ್ದೀನಿ. ಬಿಕಾಸ್ ಜನಗಳು ನೋಡ್ತಾ ಇದ್ದಾರೆ. ಫೈನಲ್ ಆಗಿ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನನ್ನ ಫೇಸು ಎಲ್ಲೂ ಯಾವ ವೀಡಿಯೋದಲ್ಲೂ ರಿವೀಲ್ ಮಾಡಿಲ್ಲ. ನಾನೇ ಒಂದು ಮೋಟಿವ್ ಇಟ್ಕೊಂಡಿದ್ದೀನಿ. ಮೋಟಿವ್ ಇರಲಿ ಅಂತ ನಾನೇ ಫೇಸ್ ರಿವ್ಯೂ ಮಾಡೋಕ್ಕೆ ಹೋಗ್ತಿಲ್ಲ. ನನಗೇನು ಅಂದರೆ 1000 ಸಬ್ಸ್ಕ್ರೈಬರ್ಸ್ ಆಗೋ ತನಕ ನನ್ನ ಫೇಸ್ ರಿವೀಲ್ ಮಾಡಬಾರ್ದು ಅಂತ ನಾನೇ ಅಂದ್ಕೊಂಡಿದ್ದೀನಿ. ಚಿಕ್ಕ ಮೋಟಿವ್ ಇರಬೇಕು ಅಂತ ಅಷ್ಟೇ. ನನ್ನ ನೆಕ್ಸ್ಟ್ ಗೋಲು ಕೂಡ ಅದೇ. ನನಗೆ 1000 ಸಬ್ಸ್ಕ್ರೈಬರ್ಸ್ ಬಂದ ಮೇಲೇ ನನ್ನ ಫೇಸು ಆವತ್ತು ವೀಡಿಯೋ ಮಾಡಿ ತೋರಿಸ್ತೀನಿ ಅಂತ ಅನ್ಕೋತಾ ಇದ್ದೀನಿ. ಕೊನೆಯದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ನಿಮ್ಮ ಸಪೋರ್ಟು ಹೀಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು?